ಓಂ ಗಂ ಗಣಪತಯೇ ನಮಃ. ಶ್ರೀಮಾತ್ರೇ ನಮಃ. ನವಗ್ರಹಗಳಲ್ಲಿ ಸೂರ್ಯ, ಕುಜ ಹಾಗೂ ಗುರುಗ್ರಹಗಳನ್ನು ಪುರುಷ ಗ್ರಹಗಳು ಎಂದು, ಚಂದ್ರ ಮತ್ತು ಶುಕ್ರರನ್ನು ಸ್ತ್ರೀ ಗ್ರಹಗಳೆಂದು ಜ್ಯೋತಿಷ್ಯದಲ್ಲಿ ಹೇಳಲಾಗಿದೆ. ಆದರೆ ಬುಧ ಮತ್ತು ಶನಿ ಗ್ರಹಗಳನ್ನು ವಿಶೇಷವಾಗಿ ನಪುಂಸಕ ಗ್ರಹಗಳು ಅಥವಾ ಲಿಂಗಭೇದರಹಿತ ಗ್ರಹಗಳು ಎಂದು ಕರೆಯುತ್ತಾರೆ. ಇದರ ಹಿಂದೆ ಆಧ್ಯಾತ್ಮಿಕ, ತಾತ್ವಿಕ ಮತ್ತು ಜ್ಯೋತಿಷ್ಯ ಸಂಬಂಧಿತ ಆಳವಾದ ಅರ್ಥವಿದೆ. ಬುಧಗ್ರಹವು ಪರಿಸ್ಥಿತಿಗೆ ತಕ್ಕಂತೆ ರೂಪ ಬದಲಾಯಿಸುವ ಜ್ಞಾನಶಕ್ತಿ. ನವಗ್ರಹಗಳಲ್ಲಿ ಬುಧನನ್ನು ಬುದ್ಧಿಕಾರಕ, ಯುವರಾಜ ಎಂದು ಕರೆಯುತ್ತಾರೆ. ಚಂದ್ರ ಮತ್ತು ತಾರೆಯ ಪುತ್ರನಾದ ಬುಧನು ಜ್ಞಾನ, ತರ್ಕ, ಮಾತಿನ ಚಾತುರ್ಯ, ವ್ಯವಹಾರ ಬುದ್ಧಿ ಮತ್ತು ಕಲಿಕೆಯ ಸಾಮರ್ಥ್ಯಕ್ಕೆ ಸಂಕೇತ. ಬುಧನನ್ನು ನಪುಂಸಕ ಗ್ರಹ ಎಂದು ಏಕೆ ಹೇಳುತ್ತಾರೆ ಅಂದರೆ, ಬುಧನಿಗೆ ತನ್ನದೇ ಆದಂತಹ ಸ್ಥಿರ ಸ್ವಭಾವ ಅನ್ನೋದು ಕಡಿಮೆ. ಅವನು ತನ್ನ ಜೊತೆ ಇರುವ ಗ್ರಹಗಳ ಪ್ರಭಾವವನ್ನು ತಕ್ಷಣ ಸ್ವೀಕರಿಸುತ್ತಾನೆ. ಉದಾಹರಣೆಗೆ ಸೂರ್ಯ ಅಥವಾ ಕುಜನಂತಹ ಪುರುಷ ಗ್ರಹಗಳ ಜೊತೆ ಇದ್ದರೆ ಪುರುಷ ಸ್ವಭಾವ ಅನ್ನೋದು ಹೆಚ್ಚಾಗುತ್ತದೆ. ಹಾಗೆಯೇ ಶುಕ್ರ ಅಥವಾ ಚಂದ್ರನಂತಹ ಸ್ತ್ರೀ ಗ್ರಹಗಳ ಜೊತೆ ಇದ್ದರೆ ಮೃದು, ಸ್ತ್ರೀ ಸ್ವಭಾವ ಅನ್ನೋದು ಹೆಚ್ಚಾಗುತ್ತದೆ. ಅಂದರೆ ಬುಧನು ಕನ್ನಡಿಯಂತೆ ತನ್ನ ಸುತ್ತಲಿನ ಶಕ್ತಿಯನ್ನು ಪ್ರತಿಬಿಂಬಿಸುತ್ತಾನೆ. ಅವನಿಗೆ ಇದೇ ನನ್ನ ಸ್ವಭಾವ ಎಂದು ಹಠವಿಲ್ಲ. ಆದ್ದರಿಂದ ಅವನನ್ನು ಲಿಂಗಭೇದರಹಿತ ಗ್ರಹ ಎಂದು ವರ್ಣಿಸಿದ್ದಾರೆ. ಆಧ್ಯಾತ್ಮಿಕವಾಗಿ ನಾವು ನೋಡುವುದಾದರೆ, ಬುದ್ಧಿಗೆ ಸ್ತ್ರೀ ಅಥವಾ ಪುರುಷ ಎಂಬ ಭೇದವಿಲ್ಲ. ಜ್ಞಾನ ಅನ್ನೋದು ಎಲ್ಲರಿಗೂ ಕೂಡ ಸಮಾನ. ಆ ಕಾರಣ ಬುಧನು ಶುದ್ಧ ಬುದ್ಧಿಶಕ್ತಿಯ ಪ್ರತೀಕ. ಹಾಗೆಯೇ ಬುಧನು ನಮ್ಮ ದೇಹದಲ್ಲಿರುವ ವಿಶುದ್ಧ ಚಕ್ರವನ್ನು ನಿಯಂತ್ರಿಸುತ್ತಾನೆ. ಇದು ಮಾತಿನ ಶಕ್ತಿ, ಗಾಯನ, ಸಂವಹನ ಕೌಶಲ್ಯ, ಕಲೆ, ಅಭಿವೃದ್ಧಿ ಇವುಗಳಿಗೆ ಸಂಬಂಧಿಸಿದ ಚಕ್ರ. ಬುಧನು ಬಲವಾಗಿದ್ದರೆ ಮಾತಿನ ಚಾತುರ್ಯ, ವೇಗವಾದ ಗ್ರಹಿಕೆ, ವ್ಯವಹಾರದಲ್ಲಿ ಯಶಸ್ಸು, ಬರವಣಿಗೆ ಮತ್ತು ಕಲಾ ಪ್ರತಿಭೆ, ಉತ್ತಮ ಸಂವಹನ ಇವು ಲಭಿಸುತ್ತದೆ. ಈಗ ನಾವು ಶನಿ ಭಗವಾನನ ಬಗ್ಗೆ ತಿಳಿಯೋಣ. ಶನಿ ಭಗವಾನನು ಭೇದವಿಲ್ಲದಂತಹ ಕರ್ಮ ನ್ಯಾಯಾಧೀಶ. ಶನಿ ಭಗವಾನನನ್ನು ಆಯುಷ್ಕಾರಕ, ಕರ್ಮಫಲದಾತ, ನ್ಯಾಯದೇವತೆ ಎಂದು ಸಹ ಕರೆಯುತ್ತಾರೆ. ಸೂರ್ಯದೇವನ ಪುತ್ರನಾದ ಶನಿದೇವನು ಅತ್ಯಂತ ಗಂಭೀರ, ನಿಧಾನಗಾಮಿ ಮತ್ತು ವೈರಾಗ್ಯಮಯ ಗ್ರಹ. ಈ ಶನಿಗ್ರಹವನ್ನು ನಪುಂಸಕ ಗ್ರಹ ಎಂದು ಏಕೆ ಕರೆಯುತ್ತಾರೆ ಅಂದರೆ, ಒಬ್ಬ ನ್ಯಾಯಾಧೀಶ ತೀರ್ಪು ನೀಡುವಾಗ ಎದುರಿರುವವನು ಸ್ತ್ರೀಯ, ಪುರುಷನ, ಶ್ರೀಮಂತನ, ಬಡವನ ಎಂದು ನೋಡುವುದಿಲ್ಲ. ಅವನು ಮಾಡಿದ ಕರ್ಮವನ್ನು ಮಾತ್ರ ನೋಡುತ್ತಾನೆ. ಅದೇ ರೀತಿ ಶನಿ ಭಗವಾನನು ಕೂಡ. ಆದ್ದರಿಂದ ಶನಿ ಭಗವಾನನು ಲಿಂಗಭೇದವಿಲ್ಲದೆ ಸಮಾನವಾದಂತಹ ನ್ಯಾಯ ನೀಡುವ ಮೂಲಕ ಪಕ್ಷಪಾತವಿಲ್ಲದೆ ಕರ್ಮಕ್ಕೆ ತಕ್ಕ ಫಲ ನೀಡುತ್ತಾನೆ. ಶನಿಯು ವೈರಾಗ್ಯ ಸ್ವಭಾವ. ಈ ಶನಿಗ್ರಹವು ಪ್ರಾಪಂಚಿಕ ಸುಖಗಳಿಂದ ದೂರ, ಕಾಮವಿಕಾರಗಳಿಂದ ಅತೀತ, ತಪಸ್ಸು, ಶ್ರಮ, ಸಹನೆ ಹಾಗೂ ನಿಯಮಕ್ಕೆ ಪ್ರತೀಕ. ಆದ್ದರಿಂದ ಅವನನ್ನು ಲಿಂಗಾತೀತ ಗ್ರಹ ಎಂದು ಆಧ್ಯಾತ್ಮಿಕವಾಗಿ ಕಂಡಿದ್ದಾರೆ. ನಮ್ಮಯ ದೇಹದಲ್ಲಿ ಶನಿಯ ಪ್ರಭಾವ ಅನ್ನೋದು ಮೂಲಾಧಾರ ಚಕ್ರವನ್ನು ನಿಯಂತ್ರಿಸುತ್ತಾನೆ. ಇದು ಆಯುಷ್ಯು, ಸ್ಥಿರತೆ, ಭದ್ರತೆ, ಕರ್ಮಫಲ, ಸಹನೆ ಇವುಗಳಿಗೆ ಸಂಬಂಧಿಸಿದ ಮೂಲ ಶಕ್ತಿಯ ಕೇಂದ್ರ.
ಈ ಶನಿ ಏನಾದರೂ ಬಲವಾಗಿದ್ದಲ್ಲಿ ಅಚಲ ಮನೋಬಲ, ತಾಳ್ಮೆ, ಕಷ್ಟವನ್ನು ಸಹಿಸುವ ಶಕ್ತಿ, ನಿಯಂತ್ರಿತ ಜೀವನ, ಆಧ್ಯಾತ್ಮಿಕ ಬೆಳವಣಿಗೆ ಅನ್ನೋದು ಲಭಿಸುತ್ತದೆ. ಈಗ ನಾವು ಬುಧ ಮತ್ತು ಶನಿ ಗ್ರಹ ಇವುಗಳ ವಿಶೇಷವಾದಂತಹ ಸ್ನೇಹ ಸಂಬಂಧವನ್ನು ತಿಳಿಯೋಣ. ಜ್ಯೋತಿಷ್ಯದಲ್ಲಿ ಬುಧ ಮತ್ತು ಶನಿ ಗ್ರಹಗಳು ಪರಸ್ಪರ ಮಿತ್ರ ಗ್ರಹಗಳು. ಈ ಎರಡೂ ಗ್ರಹಗಳು ಜಾತಕದಲ್ಲಿ ಬಲವಾಗಿದ್ದರೆ ಅಂತಹ ವ್ಯಕ್ತಿಗೆ ಅಪಾರ ಬುದ್ಧಿಶಕ್ತಿ, ತಾರ್ಕಿಕ ಚಿಂತನೆ, ನಿಷ್ಪಕ್ಷಪಾತ ಮನೋಭಾವ, ಗಂಭೀರ ವ್ಯಕ್ತಿತ್ವ, ಶಿಸ್ತಿನ ಜೀವನ, ಆಳವಾದ ಜ್ಞಾನ, ಹಾಗೆಯೇ ಜೀವನದ ಕಷ್ಟಗಳನ್ನು ಎದುರಿಸುವ ಧೈರ್ಯ ಅನ್ನೋದು ಲಭಿಸುವುದು. ಆಧ್ಯಾತ್ಮಿಕವಾಗಿ ನಾವು ನೋಡುವುದಾದರೆ ಬುಧನು ಹೇಳುವುದು ಜ್ಞಾನಕ್ಕೆ ಭೇದವಿಲ್ಲ ಅಂತ, ಶನಿ ಹೇಳುವುದು ಕರ್ಮಕ್ಕೆ ಮಾತ್ರ ಫಲ ಅಂತ. ಆದ್ದರಿಂದ ಈ ಎರಡೂ ಗ್ರಹಗಳನ್ನು ನಪುಂಸಕ ಗ್ರಹಗಳು ಎಂದು ಕರೆಯುವುದು ಕೇವಲ ಜ್ಯೋತಿಷ್ಯದ ಪದವಲ್ಲ, ಅದು ಜೀವನದ ಸಮತೋಲನ, ಜ್ಞಾನ ಮತ್ತು ನಿಷ್ಪಕ್ಷಪಾತ ಧರ್ಮದ ಸಂಕೇತವಾಗಿದೆ. ಈಗ ನಾವು ಯಾರೇ ಒಬ್ಬ ವ್ಯಕ್ತಿಯ ಜನ್ಮ ಜಾತಕದಲ್ಲಿ ಬುಧ ಅಥವಾ ಶನಿ ಗ್ರಹಗಳು ಏನಾದರೂ ದುರ್ಬಲವಾದಾಗ ಆ ಗ್ರಹಗಳನ್ನು ಬಲಪಡಿಸಲು ಕೆಲವೊಂದು ಸರಳವಾದಂತಹ ಉಪಾಯಗಳನ್ನು ತಿಳಿಯೋಣ. ಮೊದಲಿಗೆ ಬುಧ ಗ್ರಹಕ್ಕೆ ಸಂಬಂಧಿಸಿದಂತೆ ಬುಧವಾರದಂದು ಹಸಿರು ಬಣ್ಣದ ಬಟ್ಟೆಗಳನ್ನು ಧರಿಸಿ, ಸಾಧ್ಯವಾದರೆ ಉಪವಾಸವನ್ನು ಮಾಡಿ. ಹಾಗೆಯೇ ಹಸಿರು ಬಣ್ಣದ ಹಣ್ಣುಗಳನ್ನು ಅಥವಾ ಧಾನ್ಯಗಳನ್ನು ದಾನ ಮಾಡಿ. ಮುಖ್ಯವಾಗಿ ಬುಧ ಗ್ರಹಕ್ಕೆ ಸಂಬಂಧಿಸಿದ ಮಂತ್ರವನ್ನು ಪ್ರತಿದಿನ ಅಥವಾ ಬುಧವಾರದಂದು ಜಪಿಸಿ. ಓಂ ಭೂಂ ಬುಧಾಯ ನಮಃ ಈ ಮಂತ್ರವನ್ನು 108 ಬಾರಿ ಜಪಿಸುವುದರಿಂದ ಬುದ್ಧಿಶಕ್ತಿ ಮತ್ತು ಮಾತಿನ ಚಾತುರ್ಯ ಅನ್ನೋದು ಹೆಚ್ಚುತ್ತದೆ. ಹಸಿರು ವಸ್ತ್ರ ದಾನ ಅಂದರೆ ಹಸಿರು ಬೇಳೆ, ಹಸಿರು ತರಕಾರಿ, ಹಸಿರು ಪೆನ್ನು, ಪುಸ್ತಕ ಇಂಥವುಗಳನ್ನು ವಿದ್ಯಾರ್ಥಿಗಳಿಗೆ ದಾನ ಮಾಡಿದರೆ ತುಂಬ ಶುಭ ಫಲವನ್ನು ಬುಧಗ್ರಹವು ನೀಡುತ್ತದೆ. ಹಾಗೆಯೇ ಗೋಸೇವೆ. ಬುಧನು ಸಾತ್ವಿಕ ಗ್ರಹ. ಗೋವುಗಳಿಗೆ ಹಸಿರು ಬಣ್ಣದ ಹುಲ್ಲನ್ನು ನೀಡುವುದು ಉತ್ತಮ. ಜೊತೆಗೆ ಬುಧನಿಗೆ ಜ್ಞಾನ ಅನ್ನೋದು ಇಷ್ಟ. ಪ್ರತಿದಿನವೂ ಇಲ್ಲವೇ ವಾರಕ್ಕೆ ಒಮ್ಮೆಯಾದರೂ ಪುಸ್ತಕ ಓದುವುದು, ಹೊಸದನ್ನು ಕಲಿಯುವುದು, ಸಂಸ್ಕೃತ ಶ್ಲೋಕ ಪಠನ ಮಾಡುವುದು ಇದು ಕೂಡ ತುಂಬಾನೇ ಒಳ್ಳೆಯದು. ಈ ರೀತಿಯಾಗಿ ಸರಳವಾದಂತಹ ಉಪಾಯಗಳನ್ನು ಮಾಡುವ ಮೂಲಕ ಬುಧಗ್ರಹವನ್ನು ಬಲಪಡಿಸಬಹುದು. ಈಗ ನಾವು ಶನಿ ಗ್ರಹವನ್ನು ಹೇಗೆ ಬಲಪಡಿಸಬಹುದು ಅಂತ ಒಂದೊಂದಾಗಿ ತಿಳಿಯೋಣ. ಮೊದಲಿಗೆ ಶನಿವಾರದಂದು ಸರಳವಾದಂತಹ ಆಹಾರ ಸೇವನೆ, ಎಣ್ಣೆ ದೀಪವನ್ನು ಹಚ್ಚುವುದು, ಶನಿ ದೇವರ ಆರಾಧನೆ ಮಾಡುವುದು ಉತ್ತಮ. ಮುಖ್ಯವಾಗಿ ಶನಿವಾರದಂದು ಸಂಜೆ ವೇಳೆಯಲ್ಲಿ ಅಶ್ವತ್ಥ ಮರದ ಬಳಿ ಇಲ್ಲವೇ ಶನಿ ದೇವಸ್ಥಾನದಲ್ಲಿ ಅಥವಾ ಹನುಮಂತ ದೇವರ ಮುಂದೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿಡಬೇಕು. ನಂತರ ಶನಿ ಮಂತ್ರ ಜಪ. ಓಂ ಶಂ ಶನೇಶ್ವರಾಯ ನಮಃ ಈ ಮಂತ್ರವನ್ನು 108 ಬಾರಿ ಪ್ರತಿದಿನವೂ ಕೂಡ ನಾವು ಜಪಿಸಬೇಕು. ಇದರೊಂದಿಗೆ ನಾವು ಕಾಗೆಗಳಿಗೆ ಆಹಾರವನ್ನು ನೀಡಬೇಕು. ಏಕೆಂದರೆ ಶನಿ ಭಗವಾನನು ಕಾಗೆಯೊಂದಿಗೆ ಸಂಬಂಧಿತ ಗ್ರಹ. ಆದ್ದರಿಂದ ಎಳ್ಳು, ಅನ್ನ, ರೊಟ್ಟಿ ಕೊಡುವುದು ಶುಭಕರ. ನಂತರ ಬಡವರಿಗೆ ಸಹಾಯ. ಶನಿಗೆ ಶ್ರಮಿಕರು, ಬಡವರು, ವೃದ್ಧರು, ಅಂಗವಿಕಲರು ಇವರು ಅಂದರೆ ಅತ್ಯಂತ ಪ್ರಿಯ. ಅವರಿಗೆ ನಾವು ಸಹಾಯ ಮಾಡಿದರೆ ಶನಿ ಭಗವಾನನ ಅನುಗ್ರಹ ಅನ್ನೋದು ಶೀಘ್ರವಾಗಿ ಲಭಿಸುವುದು. ಇದರ ಜೊತೆಗೆ ನಾವುಗಳು ಸಹನೆ ಬೆಳೆಸುವುದು. ಶನಿ ತಕ್ಷಣ ಫಲ ಕೊಡುವುದಿಲ್ಲ, ಆದರೆ ಶ್ರಮ ವ್ಯರ್ಥವಾಗುವುದಿಲ್ಲ. ಆದ್ದರಿಂದ
ನಿಯಮಿತ ಜೀವನ, ಶಿಸ್ತು, ಸಹನೆ ಶನಿಯನ್ನು ಬಲಪಡಿಸುತ್ತವೆ. ಕೊನೆಯದಾಗಿ ನಾವುಗಳು ಬುಧ ಮತ್ತು ಶನಿ ಎರಡನ್ನೂ ಬಲಪಡಿಸುವ ಅಪರೂಪದ ವಿಧಾನಗಳನ್ನು ತಿಳಿಯೋಣ. ಈ ಎರಡೂ ಗ್ರಹಗಳು ಮಿತ್ರ ಗ್ರಹಗಳು. ಆದ್ದರಿಂದ ಧ್ಯಾನ, ಮೌನ ಸಾಧನೆ, ಪ್ರತಿದಿನ ಪಠಣ, ಶಿಸ್ತಿನ ಜೀವನ, ಸತ್ಯ ಮಾತು, ನಿಯಂತ್ರಿತ ಆಹಾರ ಇವು ಎರಡೂ ಗ್ರಹಗಳನ್ನು ಸಮತೋಲನಗೊಳಿಸುತ್ತದೆ. ಇದನ್ನು ಅರಿತು ನಾವುಗಳು ಪಾಲಿಸಿದ್ದೇ ಆದಲ್ಲಿ ಶನಿ ಹಾಗೂ ಬುಧ ಗ್ರಹಗಳ ಅನುಗ್ರಹ ಅನ್ನೋದು ನಮಗೆ ಸದಾಕಾಲ ಲಭಿಸುವುದು. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ. ನಮಸ್ಕಾರ.